ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ ಇಲ್ಲಿ ಇವತ್ತು ನಾನು ಹೊಸದು ಒಳ್ಳ ಕುಟ್ಟಿದ್ದು ರೊಟ್ಟಿ ಮಾಡಾಕತ್ತೀನಿ ರೀ. ಅದಕ್ಕಾಗಿ ಒಂದು ಸ್ವಲ್ಪ ಜಿಗಿಟ್ ಹಾಕೊಂಡೇನು ರೊಟ್ಟಿ ಮಾಡೋಕೆ. ಸ್ವಲ್ಪ ಜಿಗಿಟ್ ಜಾಸ್ತಿ ಇದ್ದು ದಪ್ಪ ರೊಟ್ಟಿ ಬರ್ತಾವೆ ರೀ, ಮಸ್ತ್ ಬರ್ತಾವೆ ನೋಡಿರಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದೇ ಥರ ಹಳ್ಳಿ ಅಡುಗೆ ದಿನಾಲೂ ಮಾಡಿ ಹಾಕ್ತಿರ್ತೀನಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಏನು ಅನಿಸುತ್ತೆ ಅಂತಂದೇಳಿ. ನೋಡಿರಿ ಹಿಟ್ಟನ್ನ ಈಗ ಚರ ಸ್ವಲ್ಪ ನಾದ್ಕೊಂಡು ನೋಡಿರಿ ಜಿಗುಡು ಜಾಸ್ತಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚರ ನಾದ್ಕೋಬೇಕ್ರಿ. ಅದನ್ನು ಎಷ್ಟು ಜಿಗಿ ಇರ್ತೈತೆ ಅಷ್ಟು ರೊಟ್ಟಿ ಮೆತ್ತಗೆ ಬರ್ತಾವೆ ರೀ. ನೋಡ್ರಿ ಅದೇ ಈ ಥರ ಜಿಗಿ ಇರ್ಬೇಕಿಟ್ಟು ನೋಡಿರಿ. ಈ ಥರ ಗಟ್ಟಿ ನಾದ್ಕೋಬೇಕು. ನಾದ್ಕೊಂಡು ನಾನು ಸ್ವಲ್ಪ ದಪ್ಪನ ರೊಟ್ಟಿ ಮಾಡೋಕೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ತೊಗೊಂಡೇನಿ ರೀ. ಇದೆ ನೋಡಿರಿ, ಇಷ್ಟೊಂದು ಹಿಟ್ಟು ತೊಗೊಂಡೇನಿ. ಮತ್ತೆ ಒಮ್ಮೆ ಒಂದು ಸ್ವಲ್ಪ ನೀರು ಹಚ್ಚಿ ಹಿಂಗೆ ನಾದ್ಕೊತೀನಿ ರೀ. ನೋಡಿರಿ ಒಂದು ಹಂಗೈಗೆ ಹತ್ರ ನೋಡ್ರಿ ಬಡ್ದಿದ್ದು ಇಷ್ಟು ದೊಡ್ಡದಾತು. ಈಗ ಒಲೆ ಮೇಲೆ ಹಾಕ್ತೀನಿ. ಹಂಚು ಕಾದೈತೆ. ನೋಡ್ರಿ ಹಂಚು ಕಾದೈತೆ, ರೊಟ್ಟಿ ಹಾಕ್ತೀನಿ. ನೋಡ್ರಿ ನೀರು ಹಚ್ಚಿನಿ, ಒಂದು ಸೈಡ್ ಒಳಸಿ ಹಾಕ್ತೀನಿ. ನೋಡ್ರಿ ಹೆಂಗೆ ಉಜ್ತೈತೆ ನೋಡ್ರಿ ರೊಟ್ಟಿ ಬಳಸಿ ಹಾಕಿನಲ್ಲ. ಹಿಂಗೆ ಎರಡು ಸೈಡು ಹಿಂಗೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹತ್ತಿಕಿಡ್ಬೇಕು ಹಿಂಗೆ ತುದಿಗೆ. ಈ ಥರ ಹೋಗ್ಬೇಕು ನೋಡ್ರಿ. ದಪ್ಪನ ಎರಡು ರೊಟ್ಟಿ ತೊಗೊಂಡೇನಿ ರೀ ಕುಟ್ಟಾಕ. ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕೊತೀನಿ ರೀ. ಇದನ್ನು ಸ್ವಲ್ಪ ಮೊದಲ ಕುಟ್ತೀನಿ ರೀ, ಆಮೇಲೆ ಇದಕ್ಕೆ ಎಲ್ಲ ಕರಿಬೇವು ಕೊತ್ತಂಬರಿನೆಲ್ಲ ಹಾಕ್ತೀನಿ. ಹಿಂಗೆ ಹಿಡ್ದು ಕುಟ್ತೀನಿ ರೀ ಅದನ್ನು. ನೋಡಿರಿ ಈಗ ಸ್ವಲ್ಪ ಉಪ್ಪು ಅದನ್ನೆಲ್ಲ ಹಾಕಿತ್ತಲ್ಲ, ಮೊದಲು ಕುಟ್ಕೋಬೇಕು ಅದನ್ನು. ಅದು ಸ್ವಲ್ಪ ರೊಟ್ಟಿ ಸಣ್ಣ ಆಗುತ್ತೆ. ಅದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ರೀ, ಅಂದ್ರೆ ಕಂಪಾಗುತ್ತೆ ಅದು. ಒಂದಿಷ್ಟು ಬೆಳ್ಳುಳ್ಳಿ ಹಾಕೊತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ. ನೋಡಿರಿ ನಾವು ಸಣ್ಣರಿದ್ದಾಗ ನಮ್ಮ ದಪ್ಪನ ರೊಟ್ಟಿ ಮಾಡಿಕೊಡ್ತಿದ್ಲು. ಈಗ ಯಾರು ಕುಟ್ಟಿದ ರೊಟ್ಟಿ ತಿನ್ನಂಗಿಲ್ಲ ರೀ. ಒಳ್ಳೆ ಬಳಸೋದು ಭಾಳ ಕಡಿಮೆ ಆಗ್ಬಿಟ್ಟೆ. ಒಬ್ಬೊಬ್ರ ಮನೆಗೆ ಒಳ್ಳನೇ ಇಲ್ಲ. ಹಳ್ಳ್ಯಾಗ ಸತಿಗೆ ನಮ್ಮ ಮನೆಗೆ ಐತ್ರಿ. ನಾನು ಇಷ್ಟು ದಿವ್ಸ ಯೂಸ್ ಮಾಡಿದ್ದಿಲ್ಲ, ಅದನ್ನು ಭಾಳ ಇದಾಗಿತ್ತು. ತೊಳೆದು ಇವತ್ತು ರೊಟ್ಟಿ ಕುಟ್ಬೇಕಂತಂದೇಳಿ ನಮ್ಮಮ್ಮ ಕುಡ್ತೀನಲ್ಲ ರೀ. ಯಮ್ಮ ಅವಾಗ ದಿವಸ ಕುಡ್ತಿದ್ರೇನು? ಕಡೆ ರೊಟ್ಟಿ ದಿವಸ ಲಾಸ್ಟ್ನೇ ರೊಟ್ಟಿ ಹೊಲಕ್ಕೆ ಹೋಗೋದ್ರಾಗ ಹೆಂಗೆ ಮಾಡ್ಕೊಂಡಿಕ್ಕಿದ್ದಿ? ಅದು ಎಷ್ಟೊತ್ತು ಒಂದು ರೊಟ್ಟಿ ಬೇಯಿಸಿ ಎಲ್ಲ ಅದ ಹಾಕಿ ಕುಟ್ಕೊಂಡು ಉಂಡೆ ಮಾಡಿಬಿಡು. ಎಷ್ಟು ರುಚಿ ಆಗಿದ್ರೆ ಅದು ಮಿಕ್ಸಿ ಹಾಕೋಕ್ಕಿಂತ ಈ ಥರ ಕುಟ್ಟಿಸಿ ಇದು ಮಾಡಿದ್ರೆ. ಮಿಕ್ಸಿ ಹಾಕಿದ್ದು ರುಚಿ ಆಗೋಲ್ಲ, ಕುಟ್ಟಿದ್ದ ಬೇರೆ. ಈಗ ಕುಟ್ಟೋಷ್ಟು ಯಾರಿಗೆ ಟೈಮ್ ಇರಂಗಿಲ್ಲ ಬಿಡ್ಬೇಮ್ಮ. ಇವು ಹನುಮಾನ್ ಚಿಕನ್ ನೋಡಿ ಸ್ವಲ್ಪ ಕುಟ್ಟಿ ಇದನ್ನು ಈ ಥರ ತೊಗೊಂಡು ಉಂಡೆ ಮಾಡೋಕೆ ಒಂದು ಗಂಗಳಕ್ಕೆ ಹಾಕೋಬೇಕು ರೀ. ಈ ಥರ ಹಾಕ್ಕೊಂಡು ಜೀರಿಗೆ ಇದೆಲ್ಲ ಹಾಕಿರ್ತದೆ, ಗಮ್ಮನ ವಾಸನೆ ಬರುತ್ತೆ ನೋಡಿರಿ, ಮಸ್ತ್ ಬರ್ತೈತಿ. ಈ ಥರ ಮಾಡಿ ಗಂಗಾದಾಗ ಹಾಕಿ ಮುದ್ದೆ ಉಂಡೆ ಮಾಡ್ತಾರೆ ನೋಡ್ರಿ.
ನೋಡ್ರಿ 2 ದಪ್ಪನ ರೊಟ್ಟಿಲೆ 3 ಉಂಡೆ ಅದು ನೋಡ್ರಿ ಇಂಥ ಮಸ್ತಾಗಿ ನೋಡ್ರಿ ಮುಟ್ಟಿಗೆ ಉಂಡೆ ಒಳ್ಳಾಗ ಕೊಟ್ಟಿದ್ದೆ ಜೀರಿಗೆ ಅದೆಲ್ಲ ಹಾಕಿರ್ತೈತಲ್ರಿ ನೋಡ್ರಿ ಕೊಟ್ಟಿದ್ದ ರೊಟ್ಟಿ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಈ ಥರ ಇನ್ನೂ ಹಳ್ಳಿ ಒಳಗೆ ಒಂದೊಂದು ಈ ಥರ ಮಾಡ್ತಾರೆ ಮಾಡ್ಲಾರ್ದವ್ರು ಎಲ್ಲರೂ ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ ಒಳ್ಳಿದ್ರೆ ಭಾರಿ ರುಚಿ ಇರ್ತೈತೆ ರೀ. ಧನ್ಯವಾದ.